ಪುಸ್ತಕದ ಬಗ್ಗೆ ನಾನೇನು ಹೇಳಲಿ, ಇದನ್ನು ಬರೆದಿದ್ದು ಒಂದು ವಿಶಿಷ್ಟ ಅನುಭವ ಅನ್ಬೋದು. ಯಾಕೆಂದರೆ ನಾನು ಲವ್ ಯು ಅನ್ನೋದು ಜೋಶ್ನಲ್ಲಿ ಉದಯವಾಣಿಲಿ ಜೋಗಿಯವರು ಪ್ರಕಟಿಸಿದಾಗ ಅದನ್ನು ಓದಿದವರು ಶ್ರೀ ಜಮೀಲ್ ಸಾವಣ್ಣ ಅವರು ಒಮ್ಮೆ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಬಂದು ತಮ್ಮನ್ನು ತಾವು ಪರಿಚಯಿಸಿಕೊಂಡರು. ನನ್ನ ಆಫೀಸಿಗೆ ಬಾ ಮಾತಾಡೋಣ ಎಂದರು. ಅವರ ಆಫೀಸಿಗೆ ಹೋದಾಗ ಅವರು ಏನು ಬರೀಲಿ ಅಂತ ಕೇಳಿದ್ರು. ಗೀತೆ ಬಗ್ಗೆ ಬರೀ ಅಂದರು. ನನಗೆ ಗಾಬರಿ ಆಗೋಯ್ತು. ಯಾಕೆಂದರೆ ಗೀತೆ ಬಗ್ಗೆ ಬರೆಯೋಕ್ಕೆ ನನಗೇನು ಗೊತ್ತಿಲ್ಲ. ಅಂದರೆ ಶ್ಲೋಕಗಳು ಗೊತ್ತು, ಆದರೆ ಅದರಲ್ಲಿ ಏನಿದೆ ಬರೆಯೋಕ್ಕೆ ಅಂತ ಯೋಚನೆ ಮಾಡ್ತಿದ್ದೆ. ಅವ್ರನ್ನ ರೇಗಿಸಿದೆ ಕೂಡ, ನಿಮಗೂ ಈ ಗೀತೆಗೂ ಎಂಥ ಸಂಬಂಧ ಸ್ವಾಮಿ ಅಂತ. ಆದರೆ ಕೊನೆಗೆ ಅವರೇ ಅಂದರು, ಗೀತೆಯಲ್ಲಿ ಗುಣಗಳು ವರ್ತನೆಗಳ ಬಗ್ಗೆ ಇಲ್ವಾ ಮನುಷ್ಯರದು ಅಂತ. ಅದಕ್ಕೆ ಹುಡುಕಿದೆ. ಒಂದು 2-3 ದಿನ ಕಂಪ್ಯೂಟ್ರೇ ಮುಟ್ಟಲಿಲ್ಲ, ಅಷ್ಟು ಭಯ ಆಗಿತ್ತು ನನಗೆ. ನಂತರ ಅದನ್ನು ಬರೆದೆ. 18 ಶ್ಲೋಕಗಳನ್ನ ಆರಿಸ್ಕೊಂಡೆ. ಅದಕ್ಕೆ ಸರಿಯಾಗಿ ಮ್ಯಾನೇಜ್ಮೆಂಟು, ಒಂದು ಕಥೆ, ಒಂದು ಸ್ಟೂಡೆಂಟ್ಸ್ಗೊಂದು ಚಿಕ್ಕ ಪಾಠ, ಹೀಗೆ ಜೀವನಕ್ಕೊಂದು ಪಾಠ, ಹೀಗೆ ಬೇರೆ ಬೇರೆ ಹೆಡ್ಡಿಂಗ್ಸ್ನಲ್ಲಿ ಒಂದು ಪುಸ್ತಕ ಬರೆದೆ. ಅನೇಕ ಹಿರಿಯರ, ಅನೇಕ ದಾರ್ಶನಿಕರ ಸೂಕ್ತಿಗಳನ್ನು ಇದರಲ್ಲಿ ಬಳಸಿದೆ. ಒಟ್ಟಿನಲ್ಲಿ ಆ ಪುಸ್ತಕ ಬರೆದ ಮೇಲೆ ಅವ್ರಿಗೆ ಅದನ್ನು ಬಹುಶಃ ಅವರೊಂದು 30 ಜನ 40 ಜನಕ್ಕೆ ಕೊಟ್ಟಿರಬೇಕು ಓದೋಕ್ಕೆ. ಸ್ಕ್ರಿಪ್ಟ್ ಕೊಟ್ಟು ಅವರೆಲ್ಲ ಇಷ್ಟಪಟ್ಟ ಮೇಲೆ ಅದನ್ನು ಪುಸ್ತಕ ಮಾಡಿದರು. ಪ್ರದೀಪ್ ಬತ್ತೇರಿಯವರು ಒಂದು ಸುಂದರ ಚಿತ್ರ ಬರೆದರು. ನಂತರ ಏನಾಯಿತು, ಗೀತೆ ಬಚ್ಚಿಟ್ಟಿದ ಪಾಠಗಳು ಅಂತ ಈ ಪುಸ್ತಕ. ಅವರಿಗೆ ಒಂದು ದಿವಸ ಇದ್ದಕ್ಕಿದ್ದಂತೆ ಈ ಪುಸ್ತಕನ ಯಾಕೆ ಜೈಲಿನಲ್ಲಿ ಬಿಡುಗಡೆ ಮಾಡಬಾರ್ದು ಅಂತ ಅನ್ನಿಸ್ತು. ನನಗೂ ಒಂಥರ ಆಶ್ಚರ್ಯ ಆಯಿತು. ಕೃಷ್ಣ ಹುಟ್ಟಿದ ಜೈಲಲ್ಲಲ್ವ. ಅದಕ್ಕೆ ನಾವಿಬ್ಬರು ಪರಪ್ಪನ ಅಗ್ರಹಾರಕ್ಕೆ ಹೋದ್ವಿ. ಅಲ್ಲಿ ಹೋಗಿ ಅಲ್ಲಿನ ಜೈಲರ್ನ ಭೇಟಿಯಾದರೆ ಅವ್ರ ಹೆಸರು ಕೃಷ್ಣಕುಮಾರ್ ಅಂದಾಗ ಇನ್ನೂ ಒಂಥರ ಒಂದು ಆಶ್ಚರ್ಯ ಆಯಿತು. ಇಬ್ಬರು ಹೋಗಿ ಅದನ್ನು ಜೈಲಿನ ಬಾಗಿಲಿನಲ್ಲಿ ಬಿಡುಗಡೆ ಮಾಡಿದೆವು. ಕೈದಿಗಳಿಗೆ ಓದಲು ಒಂದು 25 ಪ್ರತಿಗಳನ್ನು ಕೊಟ್ಟು ಬಂದರು ಜಮೀಲ್ ಅವರು. ಹೀಗೆ ಒಂದು ವಿಶಿಷ್ಟವಾದ ಪುಸ್ತಕ ಆಯಿತು, ಗೀತೆ ಬಚ್ಚಿಟ್ಟಿದ ಬದುಕಿನ ಪಾಠಗಳು. ಒಂದು 2-3 ವಾರ ಅದು ಟಾಪ್ 10ನಲ್ಲಿ ಮೊದಲನೇ ಸ್ಥಾನದಲ್ಲಿ ಕೂಡ ಇತ್ತು. ಯಾಕೆಂದರೆ ಈ ಪುಸ್ತಕ ಯಾಕೆ ಇಷ್ಟ ಆಯಿತು ಅಂದರೆ, ನನಗೂ ಕೂಡ ಗೀತೆ ಬಗ್ಗೆ ಓದಿದ್ದೆ, ತುಂಬ ಓದಿದೆ. ಆ ಸಮಯದಲ್ಲಿ ನನಗೆ ಗೊತ್ತಿರೋ ಹಾಗೆ ಸುಮಾರು ಒಂದು 200 ಪುಸ್ತಕ ಓದಿದ್ದೀನಿ. ಓದಿ 18 ಶ್ಲೋಕ ಮಾತ್ರ ಆರಿಸ್ಕೊಂಡೆ. ಅದಕ್ಕೆ ಕೂಡ ಕಾರಣ ಇದೆ. ಯಾಕೆಂದರೆ ಮಹಾಭಾರತ ನಮ್ಮಲ್ಲಿ ಪುರಾಣ 18 ಇದೆ, ಮಹಾಭಾರತದಲ್ಲಿ 18 ಅಧ್ಯಾಯ ಇದೆ, ಭಗವದ್ಗೀತೆ 18 ಅಧ್ಯಾಯ ಇದೆ, ಯುದ್ಧ 18 ದಿನ ನಡೀತು. ಇದೆಲ್ಲ ಲೆಕ್ಕ ಇಟ್ಕೊಂಡು ನಾನು 18 ಶ್ಲೋಕಗಳನ್ನು ತೆಗೆದುಕೊಂಡು ಈ ಪುಸ್ತಕ ಬರೆದ್ರೆ, ಆಮೇಲೆ ನೋಡಿದೆ ಯಾರೋ ಒಂದು ಇಂಗ್ಲೀಷ್ ಪುಸ್ತಕ ನೋಡಿದೆ, ಮ್ಯಾನೇಜ್ಮೆಂಟ್ ಬಗ್ಗೆ ಬರೆದಿದ್ರು ಗೀತೆನಲ್ಲಿ. ಅವರು ಕೂಡ 18 ಆರಿಸ್ಕೊಂಡಿದ್ರು. ಆವಾಗ ನಾನು ಅನ್ನಿಸ್ತು, ಪರವಾಗಿಲ್ವೇ, ನಾನು ಕೂಡ ಸರಿಯಾಗಿರೋದೇ ಆರಿಸ್ಕೊಂಡಿದ್ದೀನಿ ಅಂತ. ಗೀತೆ ಬಚ್ಚಿಡಿದ ಪಾಠಗಳು ನನ್ನ ಬದುಕಿನ ಮೈಲಿಗಲ್ಲು. ನಮಸ್ಕಾರ.